सरस्वती नमो नमः मा सरस्वती नमो नमः विद्यादायिनि नमो नमः हंसवाहिनी नमो नमः ॐ सरस्वती नमो नमः। ನಮಸ್ತೆ ಎಲ್ಲರಿಗೂ. ಬನ್ನಿ ಡಿವೈನ್ ಏಂಜಲ್ ಗೈಡೆನ್ಸ್ ಏನಿದೆ ಅಂತ ನೋಡೋಣ. ಇಟ್ಸ್ ಎ ಜನರಲ್ ರೀಡಿಂಗ್. ಟೇಕ್ ವಾಟ್ ರೆಸೊನೇಟ್ ವಿತ್ ಯು, ಲಿವ್ ದ ರೆಸ್ಟ್ ಬಿಹೈಂಡ್. ಸೊ ಸಾಕಷ್ಟು ಇಂಪ್ರೂವ್ಮೆಂಟ್ ಬರೋದ್ರಲ್ಲಿ ಇದೆ. ನೀವು ತುಂಬಾ ಇಂಪ್ರೂವ್ ಆಗ್ತೀರಾ ಮುಂದಕ್ಕೆ. ನಿಮ್ಮ ಆರೋಗ್ಯ ಇರ್ಬೋದು, ಫೈನಾನ್ಷಿಯಲ್ ವಿಚಾರ ಇರ್ಬೋದು, ಬೇರೆ ವಿಚಾರದಲ್ಲೂ ಕೂಡ ಸಾಕಷ್ಟು ಗೈಡೆನ್ಸ್ ನಿಮ್ಗೆ ಸಿಗ್ತಾ ಇದೆ. ಗೈಡೆಡ್ ಮತ್ತೆ ಪ್ರೊಟೆಕ್ಷನ್ ನಿಮ್ಗೆ ಸಿಗ್ತಾ ಇದೆ. ಒಂದು ಸ್ಪಿರಿಚುವಲ್ ಟೀಮ್, ಒಂದು ಡಿವೈನ್ ಟೀಮ್ ನಿಮ್ಮನ್ನ ರಕ್ಷಣೆ ಮಾಡುತ್ತೆ ಮುಂದಕ್ಕೆ ಅನ್ನುವಂಥದ್ದು ಇದೆ. ಜೊತೆಗೆ ಒಂದು ಸೋಲ್ಮೇಟ್ ಕನೆಕ್ಷನ್ ಅಲ್ಲಿ ಸಿಕ್ಕಾಕೊಂಡಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಆ ಸೋಲ್ಮೇಟ್ ಕನೆಕ್ಷನ್ ನೀವು ಹೊರಬರಕ್ಕೆ ಆಗ್ದಿರಾ ಒದ್ದಾಡ್ತಾ ಇರಬಹುದು, ಆ ತರ ಕೂಡ ಇದೆ. ಸೊ ಈ ಸಂಬಂಧಕ್ಕೆ ಏನ್ ಹೆಸರಿಡ್ಬೇಕು ಅಂತ ಗೊತ್ತಿಲ್ಲ ಅನ್ನೋರಿಗೆ ಸೋಲ್ಮೇಟ್ ಕನೆಕ್ಷನ್ ಇದೆ ಅನ್ನುವಂಥದ್ದು. ಅದೊಂದು ಸಮಸ್ಯೆಯಲ್ಲಿ ಬಳಲಾಡ್ತಾ ಇದ್ದೀರಾ. ಆ ಸಮಸ್ಯೆಯಿಂದ ಹೊರಬರೋದಕ್ಕೆ, ಆ ಸಮಸ್ಯೆಯನ್ನ ಬಗೆಹರಿಸೋದ್ರಲ್ಲಿ ಎಕ್ಸ್ಪರ್ಟ್ ಇರ್ತಾರಲ್ಲ, ಅವ್ರನ್ನ ಭೇಟಿಯಾಗಿ ಅಲ್ಲಿ ನಿಮ್ಗೆ ಪರಿಹಾರ ಸಿಗುತ್ತೆ ಅನ್ನುವಂಥದ್ದು. ಒಂದಷ್ಟು ಡಯಟ್ ಚೇಂಜ್ ಮಾಡ್ಕೊಳ್ಳಿ. ಡಯಟ್ ಅಲ್ಲಿ ಒಂದಷ್ಟು ಬದಲಾವಣೆಗಳನ್ನ ನೀವು ಮಾಡ್ಕೊಂಡ್ರೆ ಬೆಟರ್ ಆಗುತ್ತೆ ಅನ್ನುವಂಥದ್ದು ಇದೆ. ಯಾರೋ ನಿಮ್ಮನ್ನ ತುಂಬಾ ಮಿಸ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದು ಸೋಲ್ಮೇಟ್ ಕನೆಕ್ಷನ್ ಇದೆ, ಒಂದು ಕಾರ್ಮಿಕ್ ಕನೆಕ್ಷನ್ ಇದೆ. ಎರಡರ ಮಧ್ಯ ತೊಳಲಾಡ್ತಿದ್ದೀರಾ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ಸರಿಯಾದ ನಿಮ್ಮ ಭಾವನೆಗಳನ್ನ ವ್ಯಕ್ತಪಡಿಸುವಂಥದ್ದು ತುಂಬಾ ಅಗತ್ಯ ಇದೆ. ನಿಮ್ಮ ಭಾವನೆಗಳನ್ನ ಸರಿಯಾದ ರೀತಿಯಲ್ಲಿ ವ್ಯಕ್ತಪಡಿಸಿ ಅನ್ನುವಂಥದ್ದು ಇದೆ. ಸಾಕಷ್ಟು ಗುಡ್ ನ್ಯೂಸ್ ಕೂಡ ಬರೋದ್ರಲ್ಲಿ ಇದೆ. ಗಿಫ್ಟ್ ಕೂಡ ಬರುವಂತ ಸಾಧ್ಯತೆ ಇದೆ. ಸ್ವಲ್ಪ ಹೆಲ್ತ್ ಚೆಕಪ್ ಮಾಡಿಸ್ಕೊಂಡ್ರೆ ಬೆಟರ್ ಆಗುತ್ತೆ. ಹೆಲ್ತ್ ಚೆಕಪ್ ಮಾಡಿಸ್ಕೊಳ್ಳಿ ಅನ್ನುವಂಥದ್ದು ಇದೆ. ಹೊಸ ಬಿಸ್ನೆಸ್ ಒಂದು ಶುರು ಮಾಡ್ತೀರಾ, ಅದು ನಿಮ್ಗೆ ಹೆಚ್ಚಿನ ಒಂದು ಸ್ಟೆಬಿಲಿಟಿನ ಮತ್ತೆ ಒಂದು ದೃಢ ವಿಶ್ವಾಸನ ತಂದ್ಕೊಡುತ್ತೆ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ಡೇಟಿಂಗ್ ಕೂಡ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ಒಂದಷ್ಟು ಏಂಜಲ್ಸ್ ನಿಮ್ಗೆ ಮೆಸೇಜಸ್ ನ ಕೊಡ್ತಾರೆ. ಏಂಜಲ್ ಮೆಸೇಜಸ್ ಏನ್ ಕೊಟ್ಟಿದ್ದಾರೆ ಅದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಅನ್ನುವಂಥದ್ದು ಇದೆ. ಯಾಕೆಂದ್ರೆ ಯಾರೋ ನಿಮ್ಮ ವಿರುದ್ಧ ಒಂದಷ್ಟು ಷಡ್ಯಂತ್ರಗಳು, ಬ್ಲಾಕ್ ಮ್ಯಾಜಿಕ್, ವಿಚ್ ಕ್ರಾಫ್ಟ್ ಎನರ್ಜಿನ ಮಾಡಿದ್ದಾರೆ. ಇದ್ರ ಬಗ್ಗೆ ಏಂಜಲ್ಸ್ ನಿಮ್ಗೆ ಮಾಹಿತಿನ ಕೊಟ್ಟಿದ್ದಾರೆ. ಅದನ್ನ ನೀವು ಎಲ್ಲೋ ತಗೊಳ್ತಿಲ್ಲ. ಅದ್ರ ಬಗ್ಗೆ ಸ್ವಲ್ಪ ಹೆಚ್ಚಿನ ಗಮನನ ಕೊಡಿ ಎನ್ನುವಂಥದ್ದು ಕೂಡ ಇದೆ. ಸೊ ಇಷ್ಟರಲ್ಲೇ ನಿಮ್ಮ ತೀರ್ ಹೋದಂಥವ್ರು ಅಥವಾ ನಿಮ್ಮಿಂದ ದೂರ ಆಗಿರುವಂತ ಫ್ಯಾಮಿಲಿ ಮೆಂಬರ್ ಅಥವಾ ಫ್ರೆಂಡ್ ಸರ್ಕಲ್ ಇಂದ ಮೆಸೇಜಸ್ ಬರುತ್ತೆ ನಿಮ್ಗೆ ಅನ್ನುವಂಥದ್ದು ಇದೆ. ನಿಮ್ಮ ಲವ್ ಲೈಫ್ ಬಗ್ಗೆ ಹೆಚ್ಚು ಫೋಕಸ್ ಮಾಡಿ ಅನ್ನುವಂಥದ್ದು ಕೂಡ ಇದೆ. ಸೊ ಲೈಫ್ ಪಾರ್ಟ್ನರ್ಗೋಸ್ಕರ ಕಾಯ್ತಾ ಇದ್ದೀರಾ, ಅವ್ರು ಬರ್ತಾರೆ ಅನ್ನುವಂಥದ್ದು ಇದೆ. ಸದ್ಯಕ್ಕೆ ನೀವು ಒಂದಷ್ಟು ಪರಿಹಾರ ಯಾರು ಮಾಡ್ಕೊಡ್ತಾರೆ, ನೀವು ಇರುವಂತ ಸಮಸ್ಯೆಗೆ ಪರಿಹಾರ ಆಗುವಂತ ಸ್ಥಳನ ಅಥವಾ ಪರಿಹಾರ ಮಾಡ್ಕೊಡುವಂತ ವ್ಯಕ್ತಿಗಳನ್ನ ಭೇಟಿ ಆದ್ರೆ ಬೆಟರ್ ಅಂತ ಅನ್ನಿಸ್ತಾ ಇದೆ. ಸೊ ಬೇರೆಯವರಿಂದ ಒಂದಷ್ಟು ಪರಿಹಾರ ಬೇಕು, ನಿಮ್ ಕೈಲಿ ಸಮಸ್ಯೆನ ಬಗೆಹರಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ ಅನ್ನುವಂಥದ್ದು ಇದೆ. ಸೊ ಪಾಸ್ಟ್ ಲೈಫ್ ಕನೆಕ್ಷನ್ ಕೂಡ ಇರೋದ್ರಿಂದ ಸೊ ಒಂದ್ ಸ್ವಲ್ಪ ಯೋಚನೆ ಮಾಡಿ ಮತ್ತೆ ನಿರ್ಧಾರನ ತಗೊಳ್ಳಿ ಅನ್ನುವಂಥದ್ದು ಇದೆ. ಸೊ ಸದ್ಯಕ್ಕೆ ನಿಮ್ಮ ಲೈಫ್ ಪ್ಲಾನ್ ಬೇರೆ ರೀತಿಲೇ ಹೋಗ್ತಾ ಇದೆ. ಸ್ವಲ್ಪ ಅದ್ರ ಕಡೆ ಗಮನನ ಕೊಡಿ. ಜೊತೆಗೆ ಹಣನ ಉಳಿಸಿ ಅನ್ನುವಂಥದ್ದು ಕೂಡ ಇದೆ. ಜೊತೆಗೆ ನಿಮ್ಮ ಫ್ರೆಂಡ್ ಜೊತೆ ನೀವೆಲ್ಲೋ ಹೊರಗೆ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ. ಸೊ ನೀವು ರೈಟ್ ಡೈರೆಕ್ಷನ್ ಅಲ್ಲಿ ಹೋಗ್ತಾ ಇದ್ದೀರಾ, ರೈಟ್ ವೇಲಿ ಹೋಗ್ತಾ ಇದ್ದೀರಾ. ಹೀಗೆ ಮುಂದುವರಿರಿ, ಯಾವುದೇ ಕಾರಣಕ್ಕೂ ನಿಲ್ಬೇಡಿ ಅನ್ನುವಂಥದ್ದು ಇದೆ. ಸೊ ನೀವು ಮುಂದಿನ ದಿನಗಳಲ್ಲಿ ತುಂಬಾ ಫೇಮಸ್ ಆಗ್ತೀರಾ, ರೀಚ್ ಆಗ್ತೀರಾ ಅನ್ನುವಂಥದ್ದು ಇದೆ. ದೇವರು ನಿಮ್ಮ ಶ್ರಮನ ನೋಟಿಸ್ ಮಾಡಿದ್ದಾರೆ. ಗಾಡ್ ಹ್ಯಾಸ್ ನೋಟಿಸ್ಡ್ ಯು ಅಂಡ್ ಹಿ ಈಸ್ ವಿತ್ ಯು ಆಲ್ವೇಸ್ ಅಂತ ಇದೆ. ಯಾವಾಗ್ಲೂ ನಿಮ್ ಜೊತೆ ಅವರು ಇರ್ತಾರೆ. ದಿಸ್ ಈಸ್ ಎ ಬ್ಲೆಸ್ಸಿಂಗ್ಸ್ ಇನ್ ಡಿಸ್ಕಸ್ ಅಂತ ಇದೆ. ಸೊ ಇನ್ನ ಹೆಚ್ಚಿನ ಆಶೀರ್ವಾದ ನಿಮಗೆ ಮಾಡ್ಬೇಕು ಅನ್ನುವಂತ ಕಾರಣಕ್ಕೆ ಡಿವೈನ್ ಟೀಮ್ ನಿಮ್ ಜೊತೆ ಇದೆ. ನಿಮ್ ಬಗ್ಗೆ ಸಾಕಷ್ಟು ಮಾತುಕತೆ, ದೈವ ನಿರ್ಣಯ ತಗೊಳ್ಳೋದು ಬಾಕಿ ಇದೆ. ದೈವ ಒಂದು ನಿರ್ಣಯನ ತಗೊಂಡು ನಿಮ್ಮ ಜೀವನಕ್ಕೆ ಇನ್ನಷ್ಟು ಯಶಸ್ಸು ಕೊಡುತ್ತೆ. ವಿಘ್ನ ನಿವಾರಕನ ಪಾದನ ಹಿಡೀರಿ. ಸೊ ಇದರಿಂದ ಸಾಕಷ್ಟು ಯಶಸ್ಸು ಸಿಗುತ್ತೆ ಅನ್ನುವಂಥದ್ದು ಇದೆ. ಸೊ ಮುಂದಿನ ದಿನಗಳಲ್ಲಿ ಇನ್ನ ಹೆಚ್ಚಿನ ಬೆಳವಣಿಗೆನ ನೋಡ್ತೀರಾ ಅಂತ ಹೇಳ್ತಾ, ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ. ಇಷ್ಟ ಆದ್ರೆ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್ ಶ್ರೀ ವಾಗ್ದೇವಿ ಕನ್ನಡ ಟ್ಯಾರೋಟ್ ಚಾನಲ್.
ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ. ಸಿಗ್ತೀನಿ ಮುಂದಿನ ವಿಡಿಯೋಲಿ. ಅಲ್ಲಿವರೆಗೂ ಟೇಕ್ ಕೇರ್. ಬಾಯ್. ನಮಸ್ತೆ. ಲೋಕ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಧರ್ಮೋ ರಕ್ಷತಿ ರಕ್ಷಿತಃ. ಎಲ್ಲರಿಗೂ ಒಳ್ಳೇದಾಗ್ಲಿ. ಎಲ್ಲೆಲ್ಲಿ ಸ್ಟಕ್ ಆಗಿರ್ತೀರೋ ಅಲ್ಲಿ ಏಂಜಲ್ಸ್ ಮ್ಯಾಜಿಕ್ ಬಿಗಿನ್ಸ್ ನಾವು ಅಂತ ಹೇಳ್ಕೊಳ್ಳಿ. ಸೊ ನಿಮ್ಗೆ ಆಗ ಹೆಚ್ಚಿನ ಒಂದು ಗೈಡೆನ್ಸ್ ಅಥವಾ ಒಂದು ಬೆಳಕು ಬರುತ್ತೆ, ಒಂದು ಸಹಾಯ ಸಿಗುತ್ತೆ ಅಂತ ಹೇಳ್ತಾ ಟೇಕ್ ಕೇರ್.